ಪಾಪ ನೋವು ಕಣು. ಅಯ್ಯೋ ಹಾ ಹಾ ನೀನು ಕಿವಿಗೆ ಸಚ್ಚಿಂಗೆ ನೀವ್ದಂಗೆಲ್ಲ ಇನ್ನೂ ಜಾಸ್ತಿನೇ ನೋಯ್ತಾಯ್ತಾ ಕಣೋ. ಅಯ್ಯೋ ಅಯ್ಯೋ ಬಲ್ ನೋಯ್ತೈತೆ ಕಣ್ ಪಾಪ, ಬೆಲ್ ನೋಯ್ತೈತೆ ಕಣೋ. ಏನಾಗಲ್ಲ, ಸಮಾಧಾನ ಮಾಡ್ಕೊಳಮ್ಮ. ಇನ್ನು ಸ್ವಲ್ಪ ಇದನ್ನ ತಿಕ್ಕೊಂಡ್ರೆ ಎಷ್ಟೋ ವಾಸಿ. ಆಮೇಲಿಂದ ಹೋಗಿ ಬರೋಣ ಆಸ್ಪತ್ರೆಗೆ. ಇವತ್ತು ಹೋಗಲ್ಲ ಕೆಲಸಕ್ಕೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಬಿಡು. ಕಣಪ್ಪ ಹೋಗಿ ಬರ್ಬೇಕು ಕಣೋ. ಯಪ್ಪ ನನ್ನ ಮೇಲೆ ಕಾಳು ಬಿದ್ಲಾ, ಹಂಗೇನೇ ನೋಡಲಿಲ್ಲ. ಎತ್ ಕಾಲಿಕ್ಕಿ ಒಯ್ಯನೋ ದಬ 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 ಬಿದ್ದುಬಿಟ್ವಿ. ಒಬ್ರ ಮೇಕೊಬ್ರು ದಬ್ಬ ಬಿದ್ದುಬಿಟ್ವಿ ಕಣ. ಯಪ್ಪ ಏನಾರ ನೋವಾಗಿದ್ರೆ ಏನು ಪಾಡೋ ಅಮ್ಮಂಗಾಗುತ್ತೆ. ಏನಾಗಲ್ಲ, ಸುಮ್ಮನಿರಮ್ಮ, ಏನಾಗಲ್ಲ, ಸುಮ್ಕಿರು. ನಾನು ಇದೀನಲ್ಲ, ನಾನು ದುಡಿತೀನಿ ಇಲ್ಲೋಡಮ್ಮ. ನಾನು ಇನ್ನೊಂದು 2 ದಿನ ಈಗ ಎಲ್ಪರ ಕೆಲಸಕ್ಕೆ ಸೇರ್ಕೊಂಡಿದ್ನಿ ಅಂತ, ಇನ್ನೊಂದು 2 ದಿನ ನನಗೆ ಕ್ಯಾಶಿಯರ್ ಕೆಲಸ ಕೊಡ್ತಾರೆ. ಕ್ಯಾಶಿಯರ್ ಆಗ್ತೀನಿ. ಕ್ಯಾಶಿಯರ್ ಆದ್ರಂತೂ ನನ್ನ ಕೈಯಾಗ ದುಡ್ಡು. ಆದ್ರೆ ಸಾಕಾಯ್ತಪ್ಪ, ದೇವರಿಗೆ ಹರಕೆ ಮಾಡ್ಕೊಂತೀನಿ. ತಿರಾನ ನಾವು ಯಾನ ದೇವ್ರಿಗೆ ಕುರಿನ ಕೋಳಿನ ಹರಕೆ ಮಾಡ್ಕೊಂಡು ಮಾರಮ್ಮ ತಾಯಿಗೂ ಕರಿಯಮ್ಮ ತಾಯಿಗೂ ನಾವು ಯಾತನ ಕುರಿನ ಕೋಳಿನ ಕೊಯ್ಕೊಂಬರಕ್ಕಾಗುತ್ತೆ. ತಿರಾ ಏನು ಕುರಿನೇ ಕಡಿಯಾನ. ಅದೇನಪ್ಪ, ಕುರಿನೇ ಕಡಿಯೋಕ್ಕಾಗುತ್ತೆ. ಹ್ಞೂನಮ್ಮ. ಇನ್ನೊಂದು 2 ದಿನ ಕ್ಯಾಶಿಯರ್ ಆಗ್ತೀನ. ಕ್ಯಾಶಿಯರಾಗಿ ಮಸ್ತು ದುಡ್ಡು. ಅವಾಗ ದುಡ್ಡು ಕುಡಿಕೊಂಡು ನಾನೇ ಸ್ವಂತ ಒಂದು ಬಾರ್ ಅಂಗಡಿನೇ ಮಾಡ್ತೀನಮ್ಮ. ಇನ್ನೊಂದು 2 ದಿನ ನೋಡ್ತಿರು. ಬಾರ್ ಅಂಗಡಿನೇ ನಮ್ದು ಪಟ್ಟು. ಬಾರ್ ಅಂಗಡಿ ಮಾಡಿರೋಂತೂ ಬಿಡು, ನಾವಿನ್ನೇನು ಕೆಲಸನೇ ಇಲ್ಲ. ಆರಾಮ ಬಾರ್ ಓನರ್ ಆಗ್ತೀನಿ ನಾನು. ಬಾರ್ ಅಂಗಡಿ ಮಾಡಿ ಕೆಲಸಕ್ಕೆಲ್ಲ ಇಕ್ಕೊಂಡು ಆರಾಮ ಮನೆಯಾಗ ಇದ್ದು ಬಿಡೋದೀನಿ. ನಾವು ಓನರ್ ಆಗಿಬಿಡ್ತೀವಿ ಅವಾಗ. ಇನ್ನೊಂದು 2 ದಿನ ಕ್ಯಾಶಿಯರ್ ಆಗ್ತೀನಿ. ಮತ್ತೆ ನಾವೇನಾನ ಸ್ವಂತಕ್ಕೆ ಬಾರ್ ಮಾಡಿದರೆ ಕುರಿನೇ ಕೊಯ್ಯೋಕ್ಕಾಗುತ್ತೆ. ಬಿಗ್ಗೆದ್ದೊಂದು ಪಾಟ್ಲಿ ತಂದು ದೇವ್ರಿಗೆ ಕೊಯ್ಯೋಕ್ಕಾಗುತ್ತೆ. ಅರ್ಕೆ ಮಾಡ್ಕೊವನ. ನಾವು ಸ್ವಂತ ಬಾರ್ ಅಂಗಡಿ ಆಗ್ಲಪ್ಪ ನಮ್ಮದು ಅಂತ ಹೇಳಿ ಅರ್ಕೆ ಮಾಡ್ಕೊಪ್ಪಪ್ಪ. ಬಾರ್ ಅಂಗಡಿ ಚೆನ್ನಾಗಿ ಕೈತಾರೇನಪ್ಪ. ಬಾರ್ ಅಂಗಡಿ ನೀನು ಇಕ್ಕೊಂತಿರಾನ. ಚೆನ್ನಾಗಿ ಒಳ್ಳೆ ಆದಾಯ ಐತೆ. ಕುಡಿಯೋರು ಜಾಸ್ತಿ ಬತ್ತಾರಲ್ಲಿ, ಮಸ್ತ ಕುಡಿತಾರಲ್ಲೇ ಪಾಪ. ಇನ್ನೊಂದು 2 ದಿನ ನಾನು ಏನಿಲ್ಲ ಕ್ಯಾಶಿಯರು. ಕ್ಯಾಶಿಯರ್ ಅಲ್ಲೇ ಓನರ್ ಹೇಳ್ಯವ್ರೆ, ಇನ್ನೊಂದು 2 ದಿನ ಕೆಲಸ ಮಾಡು, ಏನೇನು ಎತ್ತ ಏನೋ ತಿಳ್ಕ ಕ್ಯಾಶಿಯರ್ ಆಗುವಂತೆ. ಕ್ಯಾಶಿಯರ್ ಆಗಿಬಿಟ್ಟು ಚೆನ್ನಾಗಿ ಒಳ್ಳೆ ಏನೆಲ್ಲ ಲೆಕ್ಕಾಚಾರ ಆಗಲಿ ಪ್ರತಿಯೊಂದು ಎಲ್ಲ ನೀನು ತಿಳ್ಕೊಬಿಡು. ತಿಳ್ಕೊಂಡ್ರತ್ಲಾಗ ನೀನು ಕ್ಯಾಶಿಯರ್ ಆಗಿಬಿಟ್ರೆ ಯಾವುದೂ ಇರೋದಿಲ್ಲ ಸಮಸ್ಯೆ. ನೀನು ಕ್ಯಾಶಿಯರ್ ಆಗಿಬಿಡು. ದುಡ್ಡಾಗಿ ಮುನ್ಗೆದ್ದಳ್ತಿ ಅಂತ ಹೇಳವ್ರೆ. ಅದಕ್ಕೆ ದುಡ್ಡು ಕುಡಿಕೊಂಬೋದು. ಕ್ಯಾಶಿಯರ್ ಆಗಿ 1-2 ದಿನ ಚೆನ್ನಾಗಿ ಕುಡಿಕೊಂಬೋದು. 1 ಕೋಟಿಗಟ್ಟಲೆ ದುಡ್ಡು ಕುಡಿಕೊಂಬೋದು. 1 ಕೋಟಿ ಕುಡಿಕೊಂಡ್ರೆ ಸಾಕು. 1 ಕೋಟಿ ಈಜಿ ಅಲ್ಲ. 1 ಕೋಟಿ ಕುಡ್ಕೋದು ತುಂಬ ಕಷ್ಟ ಅಂತಿ. 1 ಕೋಟಿ ಆದಮೇಲೆ ಅದನ್ನು ಕೋಟಿ ಕೂಡ್ಸೋದು ಏನು ಕಷ್ಟ ಅಲ್ವಂತಿ. 1 ಕೋಟಿ ದುಡಿಯೋತಕ್ಕ ಅಷ್ಟೇ. ಇವಾಗ ನಾನು 1 ಕೋಟಿ ದುಡಿಯೋತಕ್ಕ ನಾನು ಮಾಡ್ತೀನಿ ಇದನ್ನು ಕ್ಯಾಶಿಯರ್ ಕೆಲಸನ. 1 ಕೋಟಿ ದುಡ್ಕೊಂಡು ಬಂದಿದ್ದಾದಮೇಲೆ ನಾನು 1 ಕೋಟಿ ರೂಪಾಯಿ ಬಂಡವಾಳ ಹಾಕಿ ದೊಡ್ಡದಾಗಿ ಒಳ್ಳೆ ಹೈ ಕ್ಲಾಸಾಗೆ ಬಾರ್ ಅಂಗಡಿ ಮಾಡಿಬಿಡ್ತೀನಿ. ಒಳ್ಳೆ ಸ್ಟ್ಯಾಂಡರ್ಡಾಗಿರ್ಬೇಕು ಆ ಥರ ಜಾಗ ತಗೊಂಡು ಒಂದು ಬಾರ್ ಅಂಗಡಿ ಕಟ್ಟಿಸ್ಬಿಟ್ಟು ಎಲ್ಲ ಚೆನ್ನಾಗಿ ನಾನೇ ಸ್ವಂತವಾಗಿ ಲೈಸೆನ್ಸ್ ತಗೊಂಡು ಗೌರ್ಮೆಂಟಿಂದನ ಬಾರ್ ಅಂಗಡಿ ಮಾಡಿಬಿಡ್ತೀನಿ ನೋಡು. ಹೆಂಗಿರುತ್ತೆ ಅಂತ ಹೇಳಿ. ಅವಾಗ ಏನಿಲ್ಲ, ಏನು ದುಡ್ಡು ಕೊಡುತ್ತೆ. ಬಾರಲೆ ಮನೆಯೊಳಗೆ ಬದುಕಲ್ಲ ಹಂಗೆ ಐತೆ. ನೀನು ಎಲ್ಗೋಗಿದ್ದೆ? ಎಲ್ಗೂ ಹೋಗಿರ್ಲಿಲ್ಲ ಅಣ್ಣ. ನಾನು ನೀರು ಬಿಟ್ಟಾರೇನೆ ನೀರು ಹಿಡ್ಕೊಂಬರೋಣ ಅಂತ ನೋಡ್ತಿದ್ದೆ. ನನಗೂ ಕಾಲು ನೋಯ್ತೈತೆ ಕಣೋಣ. ನೀರು ತಗೊಂಬರೋ. ಅವನಿಗೆ ನೀರು ಎಳಿಯೋಕೆ ಕೇಳ್ತೀಯ? ಅವ್ನಿಗೆ ಯಾಕೆ ಕೇಳ್ತೀಯ? ಅದು ನಿಮ್ಮ ಅಣ್ಣಗೆ ನೀರು ಎಳಿಯೋಕೆ ಕೇಳ್ತೀಯ? ಅವನು ಈ ಮನೆ ಯಜಮಾನ, ದುಡ್ಕೊಂಬರೋದು ಅಷ್ಟೇನೆ, ದುಡಿಯೋದಷ್ಟೇ ಅವನು. ಅವ್ನು ದುಡಿತಾನೆ, ನೀನೆಲ್ಲ ಸಾಕ್ರಿ ಮಾಡಿಕ್ಬೇಕು. ಅವ್ನಿಗೆ ಕಾಪಿ ಕಾಸಿ ಮುಂದಕ್ಕೆ ತಗೊಂಬಂದು ಕೊಡೋಕೆ ಹೋಗು ಅಣ್ಣಯ್ಯಗೆ. ನೀನು ಮುಂದಕ್ಕೆ ತಂದು ಕೊಡಬೇಕು. ಕಾಪಿ ಎಲ್ಲ ಕಾಸು ಕೊಡ್ಬೇಕಣೆ. ಅಲ್ಲ, ನನಗೆ ಕಾಲು ನೋವಾಗೈತೆ ನನಗೂ. ಅದಕ್ಕೆ ಹೇಳಿದ್ದು. ಹೋಗೆ ಎಳ್ಕ ಹೋಗಲಿ, ಹೋಗಿ ಅಮ್ಮಗೆ ಕಾಲು ನೋವಾಗಿತ್ತು. ನಾನು ಎಲ್ಲನ ಇದು ನಚ್ಚುತ್ತಾ ಇದ್ದೀನಿ, ಹೋಗು. ಅವನು ಯಾತು ಮಾಡಲ್ಲ ನೋಡು. ಅವ್ನ ಪಾಡಿಗೆ ಅವನು ದುಡ್ಕೊಂಬರ್ತಾನೆ. ಅವ್ನು ದುಡಿತಾನೆ ಅಂದಮೇಲೆ ನಾವು ಒಂದು ಸಾಕ್ರಿ ಮಾಡ್ಬೇಕು ಅವನಿಗೆ. ಅವನಿಗೆ ನೀರು ಕಾಸು, ನೀರೊಯ್ಯಿ, ಎಲ್ಲ ಬಟ್ಟೆ ತೆಗೆದಾಕು, ಪ್ರತಿಯೊಂದು ಮಾಡು. ಅದನ್ನೆಲ್ಲ ಮಾಡ್ತೀನಿ ಹೇಳು. ಅಣ್ಣಗೆ ನೀರು ಕಾಸಿ ಸುಡು ನೀರು ಒಯ್ಕೆ. ನಾನು ಮನೆ ಕೆಮ್ತೇನೋ ಶಣನ ನೀರು ಕಾಸ್ತೀನಿ. ಕಾಸಾಗ ಹೋಗು. ಒಂದು ಸ್ವಲ್ಪ ಹೊತ್ತು ಮನಿಕೊಂಡಿದ್ದು ಆಮೇಲೆ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಹೋಗು. ಕಾಸಾಗ ಹೋಗು. ಅಣ್ಣಯ್ಯ ಇನ್ನೊಂದು 2 ದಿನ ಬಾರ್ ಅಂಗಡಿ ಮಾಡ್ತಾನೆ. ಬಾರ್ ಅಂಗಡಿ ಮಾಡಿ ನಮ್ಮ ಬಡತನೇ ಬಗೆಹರಿತೈತಿ. ನೀನು ಇಲ್ಲೋಡಿಲಿ ನಿಜವಾಗ್ಲೂ ನಾನು ಹೇಳೋದ ನಿನ್ನ ಕೇಳಿಸ್ಕೆ ಇಲ್ಲಿ. ನಿಮ್ಮ ಅಣ್ಣಗೆ ಏನು ಹೇಳ್ಕೂಡ್ದು. ನಿಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೋಬೇಕು. ಅವ್ನು ದುಡಿಯೋದ್ರಿಂದಲೇ ಇವಾಗ ನಮ್ಮ ಮನೆ. ಅವನು ಬಾರ್ ಅಂಗಡಿ ಮಾಡ್ತಾನೆ. ಇನ್ನೊಂದು 2 ದಿನ ಚೆನ್ನಾಗಿ ದುಡಿತಾನೆ. ಕ್ಯಾಶಿಯರ್ ಆಗ್ತಾರೆ. ಇನ್ನೊಂದು 2 ದಿನ ಕ್ಯಾಶಿಯರ್ ಆಗಿ ಆಮೇಲೆ ಓನರ್ ಆಗ್ತಾನೆ. ಅವನೇ ಸ್ವಂತವಾಗಿ ಬಾರ್ ಮಾಡ್ತಾನೆ. ನೀನು ಅವ್ನು ಹೇಳ್ದಂಗೆ ಕೇಳಬೇಕು. ಸರಿ ಆಯ್ತಮ್ಮ, ಆಯಿತು. ಇವಾಗ ಏನು ಮಾಡಬೇಕಲ್ಲ. ಗಂಡು ಮಗ ಅವನು ದುಡಿತಾನೆ. ನಾನು ಹೆಣ್ಮಗಳು ಮನೆಗಳು ಬದುಕು ಮಾಡ್ಕೊಂಡು ಇರ್ಬೇಕು. ಸರಿ ಆಯ್ತಮ್ಮ, ಆಯಿತು. ಮನೆಗಳು
ಕಾಣಕ್ಕೆ ಗೋಳಾಡ್ತಾಳೆ. ಈ ಯಾತ್ರ ಮನುಷ್ಯಳ ಏನೋ ಅವಳು. ಇನ್ನು ನಾವು ಬಾರಂಗಿ ಮಾಡಿದ್ರೆ ಬರ್ತಾನೆ ಪಾಪ ದೇವ್ರಿಗೆ ಕೈ ಮುಕ್ಕೊಳಪ್ಪ ನೀನು. ನಾವು ಹಿಂಗೇನಾನ ಆಗಿಬಿಟ್ರೆ, ನಾವು ಚೆನ್ನಾಗಿ ಆಗಿಬಿಟ್ರೆ ಕುರಿ ಕಡಿತೀನಿ ನಮ್ಮ ತಾಯಿಯೊಳಿ ದೇವ್ರಿಗೆ ಕೈ ಮುಕ್ಕ ಪಾಪ. ಒಳ್ಳೇದಾಗುತ್ತೆ. ಇನ್ನೊಂದು 2 ದಿನ ಹಂಗಾರೆ ಕ್ಯಾಶಿಯರ್ ಆಗ್ತೀಯ. ಎಲ್ಲ ಕ್ಯಾಶಿಯರ್ ನಂದೇ, ದುಡ್ಡಿನ ವ್ಯವಹಾರ ತಗೊಂಬೋದಾಗಲಿ ಕ್ಯಾಶಿಯರ್ ಅಂದರೆ ಬಾರಿಂದ ಏನು ದುಡ್ಡು ವ್ಯವಹಾರ ಏನೈತೆ ಪ್ರತಿಯೊಂದು ನಂದು. ನಾನು ಕ್ಯಾಶಿಯರ್ ಆಗ್ತೀನಿ. ಇನ್ನೊಂದು 2 ದಿನ ಕ್ಯಾಶಿಯರ್ ಆಗಿದ ತಕ್ಷಣ ಕಾರ್ ತಗೊಂತೀನಿ. ಕಾರ್ ತಗೊಂಡು ಇವಾಗ ಸದ್ಯಕ್ಕೆ ಏನೂ ಇಲ್ಲ, ಗಾಡಿ ಏನಿಲ್ಲ. ಇವಾಗ ಇನ್ನು ಸ್ವಲ್ಪ ದಿನ ಹೋಗಿ ಗಾಡಿ ತಗೊಂತೀನಿ. ಗಾಡಿ ತಗೊಂಡು ಆಮೇಲೆ ಎಲ್ಲ ಕಾರ್ ತಗೊಂತೀನಿ. ಕ್ಯಾಶಿಯರ್ ಆಗಿದ ತಕ್ಷಣ ಕಾರ್ನಾಗ ಹೋಗ್ಬೇಕು. ಕಾರ್ನಾಗ ಹೋದ್ರೇ ಒಂದು ಇದು. ಕ್ಯಾಶಿಯರ್ ಆದಮೇಲೆ ನಾನು ಒಳ್ಳೆ ಬಿಳೆ ಬಟ್ಟೆ ಹಾಕ್ಕೊಂಡು ಕಾರ್ನಾಗ ಹೋಗ್ಬೇಕು. ಕಾರ್ನಾಗ ಹೋದರೆ ನಾನು ಕ್ಯಾಶಿಯರ್ ದೊಡ್ಡ ಇದು ಆಗಿರ್ತೀನಲ್ಲ, ಬಾರಂಗಡಿ ಕ್ಯಾಶಿಯರ್ ಅಂದರೆ ಏನು. ಅದಕ್ಕೋಸ್ಕರ ನಾನು ಹೋಗ್ತೀನಿ. ಸುಮ್ಮನಿರು. ಒಂದು 2 ದಿನ ಕ್ಯಾಶಿಯರ್ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಮೋನಪ್ಪ, ಸಿದ್ದಮ್ಮ, ಎಲ್ಗಮ್ಮ ಹೊಲ್ಟಿದ್ರ? ಯಾವಾಗ ಬಂದಿರ್ತಾಯಿ? ಊರು ಬಿಟ್ಟು ಹೋದಾರು ನೀವು ದಿನ ಆದ್ಮೇಲೆ ಬಂದಿದ್ದೀರಾ? ಮನೆ ಆತೇನ ಹೊಸ ಮನೆ ಎಲ್ಲಿ ಇತ್ಕೊಂಡು ಮನೆ ಕಟ್ಸಿರ್ತಾಯಿ? ಅವಾಗ ಇಷ್ಟು ದಿವಸ ನಾವು ಅಂಗಡಿ ಇಕ್ಕಿದ್ವಲ್ಲ, ಅಲ್ಲೇ ಇರ್ತಿದ್ವಿ, ಗೊತ್ತಿರಲಿಲ್ಲ ಊರ ಕಡೆಗೆ. ಅಲ್ಲೇ ಉಂಬೋದು ಮನೆ ಕೆಮ್ಮದು, ಅಲ್ಲೇ ಮಾಡ್ಕೊಂಡು ಉಣ್ಕೊಂಡು ಅಲ್ಲೇ ಇದ್ವಿ. ಬಂದಿರಲಿಲ್ಲ ನಾವು ಊರ ಕಡೆಗೆ, ಬಂದೇ ಇರಲಿಲ್ಲ. ಅದಕ್ಕೆ ನಮ್ಮ ಸಂಗೀತ ಕರ್ಮಂತಕ್ಕೆ ಹೋಗ್ತಾ ಇದ್ದೀವಿ, ಮಾತಾಡ್ಸ್ಕೊಂಬೋರಾನ ಅಂತ. ಓ ಏನಪ್ಪ ವಿಶ್ವ, ಅಮ್ಮನ ಕಾಲು ಯಾಕೆ ಊತುತ್ತಾ ಇದೆಯಾ ಜೋರಾಗೆ? ಯಾಕೆ ನೋವಾಗೈತೇನಕ್ಕ ಕಾಲು? ಏನು ಮಾಡೋಣಯ್ಯ, ಊರಾಗ ಕಾಣ್ದಂಗೆ ಆಗ್ಬಿಟ್ಟು ನಾನು ಎಲ್ಗ ಹೋದೆ ಅನ್ಕೊಬಿಟ್ಟಪ್ಪ. ಏನು ಭಾಳ ದಿವಸ ಆಯಿತು ಊರು ಬಿಟ್ಟು ಹೋಗಿ ನೀವು. ಮನೆ ಇರ್ಲಿಲ್ವಲ್ಲ, ಅದಕ್ಕೆ ಹೋಗಿದ್ವಪ್ಪ. ಇವಾಗ ಮನೆ ಐತೆ ಬಂದಿದ್ದೀವಿ. ನಮ್ಮ ಅಣ್ಣರ ಮತ್ತಕ್ಕೆ ಹೋಗಿ ಬರ್ತೀವಿ. ಹಿಂಗೆ ಅಮ್ಮನ ಮಾತಾಡಿಸ್ಕೊಂಡು ಹೋಗಿ ಬರ್ಬೇಕಾಯ್ತು ಅಂದಿಟ್ಟು ಹೋಗಿ ಬರ್ತೀವಿ. ಮತ್ತೆ ಕದ್ದಿರೋ ದುಡ್ಡನ್ನ ಕಟ್ಟಿರೋದು ಮನೆ ಅವ್ರ ಅಣ್ಣಯಿಂದ ಕತ್ಕೊಂಬಂದಿದ್ದ. ಅವ್ರ ಅಮ್ಮಯ್ಯ ಕದ್ದು ಕೊಟ್ಟಿದ್ಲು, ಅದ್ರ ಕಟ್ಟೆವ್ರೆ ಅಂತ ಮಾತಾಡಾರಪ್ಪ ಜನ ಅಂತೂ ಊರಾಗೆ. ಕದ್ದಿರೋ ದುಡ್ಡು ಅದು ಇಲ್ಲ ಕಣಕೋ, ನಾವು ದುಡ್ದು ಕಟ್ಟಿರೋದು. ನಾವು ಊರು ಬಿಟ್ಟು ಹೋಗಿ ಬಿಡ ಅಂಗಡಿ ಹಾಕಿ ನಾವು ಅಂಗಡಿಯಾಗ ಇತ್ಕೊಂಡು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀವಿ. ಅದೆಲ್ಲನ ಬೇರೆನೇ ಐತೆ ಕತೆ. ಬಿಡು, ಮಾತಾಡೋರ್ಗೇನು ಮಾತಾಡ್ತಾರೆ ಅಲ್ಲ, ಮಾತಾಡೋರು. ಅದಕ್ಕೆ ನಿಮ್ಮ ಅಣ್ಣ ಏನು ನಿಮ್ಮ ಅತ್ತಿಗೆನೇ ಹೇಳ್ಕೊಂಡವ್ರು ಕಾಣೋ. ಕತ್ಕೊಂಡು ಹೋಗ್ಯವ್ರೆ ನಮ್ಮ ದುಡ್ಡು, 10 ಲಕ್ಷ ದುಡ್ಡು ಕತ್ಕೊಂಡು ಹೋಗ್ಯವ್ರೆ, 10 ಲಕ್ಷ ದುಡ್ಡು ಕತ್ಕೊಂಡು ಹೋಗ್ಯವ್ರೆ ಅಂತ ಹೇಳು. ಅದಕ್ಕೆ ನಾನು ಹೇಳ್ದೆ, ಅದೇ ಹೋಗ್ತಾ ಇದೀವಿ, ಅದನ್ನೇ ಮಾತಾಡ್ಕೊಂಬರೋಣ ಅಂತ ಬರ್ತೀವಿ. ತಡೀರಕ್ಕ ನೋಡು, ಊರಾಗೆಲ್ಲನ ಇವಾಗ ಹಾಗೆ ಮಾತಾಡೋದು. ಕದ್ದಿರೋ ದುಡ್ಡನ್ನ ಕಟ್ಟೆವ್ರೆ ಅಂತ. ಏನು ಮಾಡ್ತಿ, ನಮ್ಮ ಮನೆ ಬರ. ಅಮ್ಮ, ಅವ್ರ ಅಣ್ಣಯಿಂದ ಹಂಗಾರೆ ದುಡ್ಡು ಕತ್ಕೊಂಬಂದಿದ್ದೆ ನೀವು ಅಣ್ಣ, ಅದಕ್ಕೆ ಮನೆ ಕಟ್ಟಿರೋದಲ್ಲ? ನೀವು ಮತ್ತೆ ಕತ್ಕೊಂಬಂದು ಅವ್ರ ಅಮ್ಮಯ್ಯ ಕೊಟ್ಟಿತ್ತಂತ 10 ಲಕ್ಷ ದುಡ್ಡು. ಅದಕ್ಕೇ ಇವಾಗ ಕಟ್ಟಿರೋದು, ಇಲ್ಲಾಂದರೆ ಕಟ್ತಿರ್ಲಿಲ್ಲ. ಇವ್ರ ಕೈಲೆಲ್ಲ ಇವರಿಬ್ರು ಗಂಡ ಹೆಂಡತಿ ಒಳ್ಳೆಯಾರಲ್ಲ. ಹೇಳು, ಅವ್ರ ಅಣ್ಣಂದು 10 ಲಕ್ಷ ದುಡ್ಡು ಕತ್ಕೊಂಬಂದಿದ್ರಂತ, ಅದಕ್ಕೆ ಕಟ್ಟಿರೋದು. ನಾವು ಚೆನ್ನಾಗಿ ಕಟ್ಬೇಕಂತ ಪಾಪ ಮನೇನ. ನೀನು ಹೆಂಗೆ ಕೆಲ್ಸಕ್ಕೆ ಹೋಗಿ ನೀನು ಕ್ಯಾಶಿಯರ್ ಆಗಿ ಬಾರಿಕ್ ಬಿಟ್ರೆ ಸಾಕು, ಮನೆ ಕಟ್ಟಿಬಿಡೋಣ. ಆಮೇಲೆ ಅಮ್ಮ ಇಲ್ಲೊಡಿಲಿ, ಮನೆ ಕಟ್ಟೋದು ಅದೆಲ್ಲ ಲೆಕ್ಕನೇ ಇಲ್ಲ. ಇವಾಗ ಬಾರ್ ಅಂಗಡಿ ಒಂದು ಇಕ್ಕತಕ್ಕ ಇಕ್ಕಿ ನಾವು ನಾನು ಈ ಕ್ಯಾಶಿಯರ್ ಆದಮೇಲೆ ನಾನು ಎಲ್ಲ ಬಾರ್ ಅಂಗಡಿ ಇಕ್ಬಿಡ್ತೀನಿ. ಈ ಇಕ್ಕಿದ ತಕ್ಷಣ ಅದೆಲ್ಲ ಸಣ್ಣ ಪುಟ್ಟದ್ದು ಸಮುದ್ರದ ಒಂದು ಬಿಂಗಿ ನೀರು ತೆಗ್ದಂಗೆ ಆಗುತ್ತೆ. ಬಾರ್ ಅಂಗಡಿ ಇಕ್ಬಿಟ್ರೆ ಮನೆ ಕಟ್ಟೋದೆಲ್ಲನ ಹಂಗೆ ದೊಡ್ಡ ಸುರಿಮಳೆ. ಹಂಗೆ ದೊಡ್ಡ ಸುರಿಮಳೆ ಆಗುತ್ತೆ. ಒಳ್ಳೆ ಜಾಗ ನೋಡಿ ಇಕ್ಬೇಕಷ್ಟೇ. ಚೆನ್ನಾಗಿ ಜನ ಬಂದು ಚೆನ್ನಾಗಿ ಬರೋ ಅಂಥ ಜಾಗದಾಗೆ ಇಕ್ಬೇಕು. ಹಂಗಾದ್ರೆ ಸಖತ್ತಾಗಿ ದುಡ್ಡು ಮಾಡ್ಬೋದು. ಚೆನ್ನಾಗೆ ಇವಾಗೇನು ಸಖತ್ತು ಆದಾಯ ಐತೆ, ಬಾರ್ ಅಂಗಡಿಯಿಂದನ ಸಖತ್ತು ಆದಾಯ ಐತೆ. ಅದೇ ಆದೈತ ಗೌರ್ಮೆಂಟಿಂದ ಲೈಸೆನ್ಸ್ ತಗೋಬೇಕಂತಲ್ವೇ, ತಾಂಡು ಇಕ್ಬೇಕಂತ ಭಾಳ ದುಡ್ಡು ಖರ್ಚಾಗುತ್ತಂತೆ. ಅದೇ ಮತ್ತೆ ಖರ್ಚು ಮಾಡಬೇಕು. ಖರ್ಚು ಮಾಡಿ ಅದೆಲ್ಲನ ಚೆನ್ನಾಗಿ ಲಾಭ ಐತೆ. ಖರ್ಚು ಮಾಡಿದ್ರೂ ಚೆನ್ನಾಗಿ ಲಾಭ ದುಡ್ಕೋಬೋದು. ನೋಡೋಣ ಹೇಳು. ಇವಾಗ ಸದ್ಯಕ್ಕೆ ಕೆಲ್ಪರ್ ಆಗಿದ್ದೀನಿ. ಇನ್ನೊಂದು 2 ದಿನ ಕ್ಯಾಶಿಯರ್ ಹಾಕ್ನಿ, ಆಮೇಲೆ ಬಾರ ಇಕ್ಬಿಡ್ತೀನಿ ನಾನು. ಅದೇ ನಾನು ದೇವ್ರ ಬೇಡ್ಕೊಂಬೋದು, ನಾನೇ ಸ್ವಂತ ಬಾರ್ ಅಂಗಡಿ ಮಾಡಂಗೆ ಮಾಡಪ್ಪ ಅಂತ. ಮತ್ತೆ ಹಂಗೆ ಮಾಡಿರೋದು ನಮ್ಮ ಬಡತನನೇ ಬಗೆಹರಿತೈತಿ. ನೋಡಿದ್ರಲ್ಲ ವೀಕ್ಷಕರ, ಕಾಲು ತುಂಬ ನೋವಾಗೈತೆ. ನನ್ನ ಮಗ ಚೆನ್ನಾಗಿ ದುಡಿತಾನೆ. ಇನ್ನೊಂದು 2 ದಿನ ನಾವು ಸ್ವಂತ ಬಾರ್ ಅಂಗಡಿ ಮಾಡ್ತೀವಿ. ನನ್ನ ಮಗ ಇವಾಗ ಇನ್ನೊಂದು 2 ದಿನ ಕ್ಯಾಶಿಯರ್ ಆಗ್ತಾನೆ. ಕ್ಯಾಶಿಯರ್ ಆದಮೇಲೆ ನಾವೇ ಸ್ವಂತ ಮಾಡೋಣ, ಚೆನ್ನಾಗಿ ದುಡ್ಕೊಂಡು ಅಂತ ಇದ್ದೀವಿ. ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ಮುಂದಾಗ್ಲೇ ಪ್ಲಾನ್ ಮಾಡ್ಕೋಬೇಕು. ಏನೇ ಆಗಲಿ ಮುಂದಿನಿಂದ ಪ್ಲಾನ್ ಮಾಡ್ಕೊಂಡಿದ್ರೇನೆ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೋಬೇಕು. ಹಂಗಾದ್ರೆ ಜೀವನ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.